ಮಾಜಿ ಶಾಸಕರಾದ ಬಿ ಹರ್ಷವರ್ಧನ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅವರು ಕಾಂಗ್ರೆಸ್ ಸರ್ಕಾರದ ಮೇಲೆ ತೀವ್ರ ವಾಗ್ದಾಳಿ ನಡೆಸಿದ್ದು, ಸಚಿವರೇ ಸ್ವತಃ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ ಎಂದು ಹೇಳುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಹರ್ಷವರ್ಧನ್ ಅವರು ಮಾತನಾಡುತ್ತಾ, ಸಚಿವರಾದ ಎಚ್.ಕೆ. ಪಾಟೀಲ್ ಅವರೇ 63% ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಮೊದಲು 40% ಭ್ರಷ್ಟಾಚಾರ ಇದೆ ಎಂದು ಹೇಳಲಾಗುತ್ತಿತ್ತು. ಈಗ ಅದು 63%ಗೆ ಏರಿಕೆಯಾಗಿದೆ. ಅಂದರೆ 100 ರೂಪಾಯಿಗಳಲ್ಲಿ 63 ರೂಪಾಯಿಗಳು ಸರಿಯಾಗಿ ತಲುಪುತ್ತಿಲ್ಲ ಎಂದು ದೂರಿದರು. ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮುಂದುವರೆಸಿ 40% ಕಮಿಷನ್ ಸರ್ಕಾರ ಎಂದು ನಮ್ಮ ಮೇಲೆ ಆರೋಪ ಮಾಡಿ, ಕಾಂಗ್ರೆಸ್ ಈಗ 63% ಭ್ರಷ್ಟಾಚಾರ ಮಾಡುತ್ತಿದೆ. ಇದು ಜನರಿಗೆ ಅರ್ಥವಾಗುತ್ತಿಲ್ಲ. ತಾಲೂಕು ಆಡಳಿತದಲ್ಲಿ ಯಾವ ರೀತಿ ಕೆಲಸಗಳನ್ನು ನಡೆಯುತ್ತಿವೆ ಎಂಬುದು ಜನರಿಗೆ ತಿಳಿದಿಲ್ಲ ಎಂದು ಹೇಳಿದರು. ಮಾಜಿ ಶಾಸಕರು ತಮ್ಮ ಹಿಂದಿನ ಸರ್ಕಾರದ ವಿರುದ್ಧ ಆರೋಪ ಮಾಡಿದವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲಾಗುವುದನ್ನು ಪ್ರಶ್ನಿಸಿದರು. ನಮ್ಮ ಮೇಲೆ ಆರೋಪ ಮಾಡಿದವರ ಮೇಲೆ ಒಬ್ಬರ ಮೇಲೂ ಕೇಸ್ ಯಾಕೆ ಹಾಕಿಲ್ಲ? ಯಾರ ಮೇಲಾದರೂ ಕೇಸ್ ಹಾಕಬೇಕಿತ್ತು ತಾನೆ? ಅದರ ಮೇಲೆ ಗೆದ್ದು ಬಂದಿದ್ದಾರೆ, ಆದರೆ ಒಬ್ಬರ ಮೇಲೂ ಕೇಸ್ ಹಾಕಿಲ್ಲ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಸರ್ಕಾರದ ವಿರುದ್ಧ ತಮ್ಮ ವಾಗ್ದಾಳಿಯನ್ನು ಮುಂದುವರೆಸುತ್ತಾ, ಸರ್ಕಾರದಲ್ಲಿರುವ ಸಚಿವರೇ 63% ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ ಎಂದು ಹೇಳುತ್ತಿದ್ದಾರೆ. ಪ್ರತಿ 100 ರೂಪಾಯಿಗಳಲ್ಲಿ 63 ರೂಪಾಯಿಗಳು ಭ್ರಷ್ಟಾಚಾರಕ್ಕೆ ಹೋಗುತ್ತಿದೆ. ಇದನ್ನು ಅವರೇ ವಿಮರ್ಶೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಈ ಮೂಲಕ ಅವರು ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಇದಕ್ಕೆ 63% ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು. ಜನಗಳಿಗೆ ಗೊತ್ತಾಗ್ತಿದೆ ಅಲ್ಲಿ ಹೆಂಗೆ ನಡೀತಾ ಇದೆ, ಇಲ್ಲಿ ತಾಲೂಕು ಆಡಳಿತದಲ್ಲಿ ಯಾವ ಥರ ಕೆಲಸ ನಡೀತಿದೆ ಗೊತ್ತಿದೆ. ನಮ್ಮ ಮೇಲೆ ಆರೋಪ ಮಾಡೋರು ಈಗಲೂ ಕೂಡ ಒಬ್ಬರ ಮೇಲೂ ಕೇಸ್ ಹಾಕಿಲ್ಲ. ಯಾರು ಒಬ್ಬರ ಮೇಲೆ ಕೇಸ್ ಹಾಕಬೇಕಾಗಿತ್ತು ತಾನೆ, ಅದ್ರ ಮೇಲೆ ತೊಗೊಂಡು ಇವರು ಎಲೆಕ್ಷನ್ಗೆ ಬಂದು ಗೆದ್ದಿದ್ದಲ್ವ ಚುನಾವಣೆ ಎಲ್ಲ, ಒಬ್ಬರ ಮೇಲೂ ಕೇಸ್ ಹಾಕಿಲ್ಲ. ಆದರೆ ಸ್ವತಃ ಅಲ್ಲಿರೋಂಥ ಮಂತ್ರಿನೇ ಹೇಳ್ತಾರೆ 63% ಅಂದರೆ 63 ರೂಪಾಯಿ ಹೋಗ್ತಾ ಇದೆ. 100 ರೂಪಾಯಿ ಪ್ರತಿ 100 ರೂಪಾಯಿಗೂ ಏನು ಸರ್ಕಾರ ಖರ್ಚು ಮಾಡ್ತಿದೆ 63 ರೂಪಾಯಿ ತಲುಪ್ತಾ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಪರ್ಸೆಂಟೇಜ್ ಜಾಸ್ತಿ ಆಗೋಗ್ಬಿಟ್ಟಿದೆ ಇಲ್ಲಿ. ಈಗ ಎಚ್.ಕೆ. ಪಾಟೀಲ್ ಅವರು ಅವರೇ ಹೇಳ್ತಾ ಇದ್ದಾರೆ 63% ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಪತ್ರಿಕೆಯಲ್ಲಿ ಬಂತು 63%. ಫಸ್ಟ್ ನಮ್ಮ ಮೇಲೆ 40% ಅಂತ ಹೇಳ್ತಿದ್ರು. 100 ರೂಪಾಯಿ 63 ರೂಪಾಯಿ ಅಲ್ಲಿಗೆ ಹೋಗ್ತಾ ಇದೆ, ಸರಿಗೆ ತಲುಪ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮಿಂದ ಫಸ್ಟ್ 40% ಹೇಳ್ತಿದ್ರು, ಈ ಸತಿ 63% ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು. ಜನಗಳಿಗೆ ಗೊತ್ತಾಗ್ತಿದೆ ಅಲ್ಲಿ ಹೆಂಗೆ ನಡೀತಾ ಇದೆ, ಇಲ್ಲಿ ತಾಲೂಕು ಆಡಳಿತದಲ್ಲಿ ಯಾವ ಥರ ಕೆಲಸ ನಡೀತಿದೆ ಗೊತ್ತಿದೆ. ನಮ್ಮ ಮೇಲೆ ಆರೋಪ ಮಾಡೋರು ಈಗಲೂ ಕೂಡ ಒಬ್ಬರ ಮೇಲೂ ಕೇಸ್ ಹಾಕಿಲ್ಲ. ಯಾರು ಒಬ್ಬರ ಮೇಲೆ ಕೇಸ್ ಹಾಕಬೇಕಾಗಿತ್ತು ತಾನೆ, ಅದ್ರ ಮೇಲೆ ತೊಗೊಂಡು ಇವರು ಎಲೆಕ್ಷನ್ಗೆ ಬಂದು ಗೆದ್ದಿದ್ದಲ್ವ ಚುನಾವಣೆ ಎಲ್ಲ, ಒಬ್ಬರ ಮೇಲೂ ಕೇಸ್ ಹಾಕಿಲ್ಲ. ಆದರೆ ಸ್ವತಃ ಅಲ್ಲಿರೋಂಥ ಮಂತ್ರಿನೇ ಹೇಳ್ತಾರೆ 63% ಅಂದರೆ 63 ರೂಪಾಯಿ ಹೋಗ್ತಾ ಇದೆ. 100